ಸಾರ್ವಜನಿಕ ಆಸ್ಪತ್ರೆ ಹಿರಿಯೂರು. ಇದು ಆಕ್ಚುಲಿ ದಾದಿವಾಲ ಫಾರಂ ಅಲ್ಲಿ ಇರಬೇಕು, ಹಿರಿಯೂರಲ್ಲಿ ಅಂತ ಮಾಡೋರೆ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲ ಭಾಳ ಜಾಗ ಇದೆ. ಸಿದ್ದರಾಮಯ್ಯಗೆ ಒಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ, ಒಂದು ಮೆಡಿಕಲ್ ಕಾಲೇಜ್ ಮಾಡಿಸಿ ನಮ್ಮಂಥ ಬಡವರು ವಿದ್ಯಾರ್ಥಿಗೆ ಒಳ್ಳೆ ಒಂದು ಮೋಟಿವೇಶನ್ ಆಗಬೇಕಂತ ಅಂದ್ಕೊಂಡಿದ್ದೀವಿ. ನೀವೇನು ನಮಗೇನು ಗೃಹಲಕ್ಷ್ಮಿ ಹಾಕೋದು ಬೇಡ. 10 kg ಅಕ್ಕಿ ಅಲ್ಲಿ 3 kg ಅಕ್ಕಿ ಪ್ಲಾಸ್ಟಿಕ್ ಬರ್ತೈತೆ. ಊರು ಇದೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಗೊಲ್ರಟ್ಟಿ, ಇದು ಎಲ್ಲ ಊರು ಗಾಯಿಸಿದು. ಅಚ್ಚಾ ಹೀಗೆ ಫುಲ್ ಇದಾಗಬೇಕಂತ ಇದ್ದೀವಿ ನಮ್ಮ ಹಿರಿಯವರು. ಸೊ ನೋಡಿ ಇವಾಗ ನಿಮಗೊಂದು ಪಾಯಿಂಟ್ ತೋರಿಸ್ತೀವಿ ಬರ್ರಿ. ಎಂಥ ಪಾಯಿಂಟ್ ಅಂದರೆ ನೋಡಿ, ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ ಹಿರಿಯವರು ಇಲ್ಲೇ ಮಾಡ್ತಿದ್ದೀವಿ. ನೋಡಿ ಬ್ರದರ್ಸ್ ಅಲ್ಲಿದ್ದಾರೆ, ಒಳಗೆ ಹೋಗೋಕೆ ಇದು ಮಾಡ್ತಿದ್ದಾರೆ. ಆ್ಯಕ್ಚುಲಿ ಒಂದು ಪಾಯಿಂಟ್ ತೋರಿಸ್ತೀವಿ ನೋಡ್ರಿ. ಇಲ್ಲಿದ್ದಾರೆ ನೋಡ್ರಿ ಇವರು. ಆ್ಯಕ್ಚುಲಿ ಇದು ನಮ್ಮ ರಾಜ್ಯದವರಲ್ಲ, ಬೇರೆ ರಾಜ್ಯದವರು ಇವರು. ನೋಡಿ ಬರ್ರಿ, ಇಲ್ಲಿ ನೋಡಿ ತೋರಿಸ್ತೀನಿ ನೋಡಿ. ಹಾಸ್ಪಿಟಲ್ಲ ಇದು. ಹಿಂಗೆ ಬರ್ತಿದ್ದೆ ಫ್ರೆಂಡ್ಸ್ ನಾನು ಮುಂಚೆ ಬಂದಾಗ. ನೋಡಿ ಇದ ಮುರುಗನ್ ದೇವಸ್ಥಾನ ಅಂತ, ಇದು ತಮಿಳ್ನಾಡ್ಸ್ ಅವ್ರದ್ದು. ಚೆನ್ನಾಗಿದೆ ದೇವಸ್ಥಾನ, ಬಂದು ನೋಡ್ರಿ, ವ್ಯೂ ಚೆನ್ನಾಗಿದೆ ನೋಡ್ರಿ. ಇವಾಗ ತೋರಿಸ್ತೀನಿ ನೋಡ್ರಿ. ಜಪಾನನ್ನೆಲ್ಲ ಮೀನು ಬಿಟ್ಟಿದ್ರೆ ನಮ್ಮ ದೇಶದಲ್ಲಿ ಎಣ್ಣೆ ಬಾಟ್ಲಿ ಬಿಟ್ಟವ್ರೆ. ಇಂಥ ದೇಶ ಇದ್ರೆ ಬೆಳೆಯುತ್ತಾ ಫ್ರೆಂಡ್ಸ್? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಇವ್ರು ಮೇಸ್ತ್ರಿ ಅಂತೆ, ಶಾರ್ಟ ಮಾತಾಡ್ಕೊಂಡು ಅಡ್ಡಾಡ್ತವ್ರೆ ಫ್ರೆಂಡ್ಸ್. ಇವರು ಕೆಲಸ ಮಾಡ್ರಿ ಅಂದ್ರೆ ನೋಡಿ, ಇವರಿಗೆ ದಿನಕ್ಕೆ 1000, ಇವ್ರಿಗೆ ದಿನಕ್ಕೆ 200. ಇವರು ಬಟ್ಟೆ ಬಿಚ್ಕೊಂಡು ಮಾಡ್ತವ್ರೆ, ಬಟ್ಟೆ ಹಾಕೊಂಡು ಮಾಡ್ತವ್ರೆ. ಬಟ್ಟೆ ಬಿಚ್ಕೊಂಡು ಅಂದ್ರೆ ಅರ್ಥ ಹಾಕೋಬೇಕು ಎಷ್ಟು ಕಷ್ಟಪಡ್ತಿದಾರಂತ ನೋಡಿ. ಇದೆಲ್ಲ ಚೆನ್ನಾಗಿದೆ, ಹಾಸ್ಪಿಟಲ್ ಭಾಳ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಫ್ಯಾನು ಆ್ಯಕ್ಚುಲಿ ಇದೆಲ್ಲ ಚೆನ್ನಾಗಿರುತ್ತೆ. ಇದೆಲ್ಲ ಏನಿದೆ, ಇದೆಲ್ಲ ಆಪರೇಷನ್ ರೂಮ್ಸ್ ಫ್ರೆಂಡ್ಸ್. ಇದು ಆಪರೇಷನ್ ರೂಮ್ಸ್, ಫುಲ್ ಆಪರೇಷನ್ ರೂಮ್ಸ್ ಫ್ರೆಂಡ್ಸ್. ಇದು ಚೆನ್ನಾಗಿದೆ, ಒಂದು ಸತಿ ಬಂದು ನೋಡಿ. ಇಲ್ಲ ಭಾಳ ಚೆನ್ನಾಗಿದೆ. ಹಿರಿಯೂರಿಂದ ಆ್ಯಕ್ಚುಲಿ ಒಂದು 3 ಕಿಲೋಮೀಟ್ರ್ ಆಗ್ಬೋದು. ಆದಿವಾಲ ಫಾರಮು, ಅಲ್ಲಿಂದ ಡಿಂಡೋರ ಕ್ರಾಸ್ ತೊಗೊಂಡು ಬಂದರೆ ಹಿಂಗೆ ಸರ್ವಿಸ್ ರೋಡಲ್ಲೇ ಕಾಣುತ್ತೆ ಇದೆಲ್ಲ ನೋಡಿ. ಭಾಳ ಕಷ್ಟ ಇದೆ ಇವ್ರದ್ದು ನೋಡಿ ಫ್ರೆಂಡ್ಸ್. ಈ ಅಣ್ಣ ಹತ್ರ ಕೇಳ್ತಿದ್ದೀವಿ, ಬೋಲೋ ಭಯ್ಯ तुम्हारा क्या प्लान इस हॉस्पिटल को? एक नंबर. कितना इन्वेस्टमेंट चल रहा है भैया इसको? मालूम नहीं. इसका मैनेजमेंट कौन कर रहा? पता नहीं. ठीक है भैया. पूरा उनके मालूम नहीं. ये क्या है? ये पता नहीं. ठीक है भैया, बाय बाय. आता हूँ ನೋಡ್ಬೋದು ಫ್ರೆಂಡ್ಸ್. ಈ ಥರ ಎಲ್ಲ ಹಾಸ್ಪಿಟಲ್ ಇದೆ, ಕನ್ಸ್ಟ್ರಕ್ಷನ್ ಆಗಿದೆ ಆಲ್ಮೋಸ್ಟು. ನೋಡ್ಬೋದು ನೀವು ಏನೇನಾಗಿದೆ ಅಂತ. ಇದು ಸ್ವಲ್ಪ ಯೂಸು ಆಗುತ್ತೆ, ಅಂದರೆ ಸ್ವಲ್ಪ ಎಫೆಕ್ಟು ಆಗುತ್ತೆ. ಸುಮಾರು ಜಾಗ ಇದೆ ಫ್ರೆಂಡ್ಸ್, ಬಟ್ ಸ್ವಲ್ಪ ಟ್ರೈ ಮಾಡಿದರೆ ಆಗ್ಬೋದು ಅಂತ ನಮ್ಮ ಕಡೆಯಿಂದ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಮ್ಮ ಫ್ರೆಂಡ್ಸ್ ಕೂತಿದ್ದಾರೆ ಫ್ರೆಂಡ್ಸ್ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಾವೇನು ಹೇಳಕ್ಕೆ ಇಷ್ಟಪಡಲ್ಲ. ಮೆಡಿಕಲ್ ಕಾಲೇಜ್ ಇದ್ರೆ ಸಾಕು, ಚೆನ್ನಾಗಿ ಓದ್ಕೊಂಡು ಇನ್ಸ್ಪೈರ್ ಹಾಕೊಂಡು ಇಲ್ಲೇ ಒಂದು ಕೆಲಸ ಹುಡ್ಕೊಂಡು ಗೌರ್ಮೆಂಟ್ ಮಾಡ್ಕೊತೀವಿ. ಮೆಡಿಕಲ್ ಕಾಲೇಜ್ ಮಾಡಿಸ್ತೀವಿ ಒಂದು. ಓಕೆ. ಮತ್ತೆ ಈ ಹಾಸ್ಪಿಟ್ಲಿಂದ ಏನೇನು ಯೂಸಸ್ಸು, ಏನೇನು ಎಫೆಕ್ಟ್ ಆಗ್ಬೋದು ಅಂತ ನಿಮ್ಮ ಕಡೆ? ಪಕ್ಕ ಎಲ್ಲ ಭಾಳ ದೂರದಿಂದ ಬರ್ತಾರೆ, ಅದಕ್ಕೆ ಹಿರಿಯೂರು ಹೋಗೋಕ್ಕಾಗಲ್ಲ. ಟೌನು ಇಲ್ಲೇ ಇದ್ದರೆ ಟ್ರಾಫಿಕ್ ಇರಲ್ಲ, ಬೇಗ ಒಂದು ಪ್ರಾಣ ಉಳಿಸ್ಬೋದು ಅಂತ ನನ್ನ ಅನಿಸಿಕೆ ಇದು. ಓಕೆ. ಮತ್ತು ಏನು ಎಫೆಕ್ಟ್ ಆಗ್ಬೋದು ಅಂತ? ಏನು ಎಫೆಕ್ಟ್ ಆಗಲ್ಲ. ಆಚೆದಿಂದ ಏನು ಸ್ಮೋಕ್ ಇಲ್ಲಲ್ಲ, ಅದಕ್ಕೆ ಹಳ್ಳಿ ಕಡೆ ಏನು ಎಫೆಕ್ಟ್ ಆಗಲ್ಲ ಅಷ್ಟೇ.